ಈಗ ಲಾಸ್ಟ್ ಇರೋದ್ ಗುರು, DKC RCB ಕರ್ಸ್ತಾನೆ ಇಲ್ವಾ ಗ್ರೌಂಡಿಗೆ? ಡಿ ಕೆ ಶಿ ಹಾ ಆಲ್ರೆಡಿ ಕಣ್ ಬಿಡಕ್ ಆಗ್ದಲೇನೆ ನಮಗ್ ರೀ ಅನ್ಯಾಯ ಆಗಿದೆ, ಹೋದ್ ನಮಗ್ ಅನ್ಯಾಯ ಸೆರೆಮನಿಗೆ ಆಗಿದೆ. ಇನ್ವೈಟ್ ಮಾಡ್ತಾನ ಅವ್ರನ್ನ. ಹಾ ಈ ಸರಿ ಇವಾಗ ಸಿ ಬರ್ಬೇಕಷ್ಟ. ಎಂ ಕರ್ಸ್ತೀರಾ ಆಗ್ತಾನೆ. ಇಲ್ಲಪ್ಪ? ಕರೆಸ್ತೀವ್ರಿ, ನಮ್ ಕಾಂಗ್ರೆಸ್ ಅವನೇ ಗೌರ್ಮೆಂಟ್ ಕರ್ಸ್ತೀವಿ. GT ಇವ್ರು RCBಗೆ ಇನ್ ಪವರ್ ಪ್ಲೇ ವೆಂಕಟೇಶ್ ಯಾರ್ ಗುರು, ಆಲ್ಮೋಸ್ಟ್ ವೆಂಕಟೇಶ್ ಯಾರಿಗೆ ಒಂದ್ ಕೈ ಮುಗಿ ಕೇಳ್ಕೊಬೇಕು. ಹೆಂಗೆ ವೆಂಕಟೇಶ್ ಯಾರ್ ಎಲ್ ಬೇಕಾದ್ರೂ ಆಡ್ಸ್ಬೋದು ನಮ್ ವೆಂಕಿ. ವೆಂಕಿ ಹ್ಮ್ ವೆಂಕಿ ಗೋಸ್ ಹೈ. ಬೆಂಕಿಗೆ ಓಪನಿಂಗ್ ಅದು ಇಂದ ಹಿಡಿದು ಫಿನಿಶರ್ ತನಕ. ತಲಪತಿ ಲೇ ತಲಪತಿ ನಿನ್ನೆ ಫ್ಯಾನ್. ನಿನ್ನೆ DK ಏನ್ ಹೇಳಿದೆ ಕೇಳಿದಿಲ್ಲ? ನಮಗ ಅಂಕ ಏನು ಇನ್ನೊಂದ್ 2 ವರ್ಷ ಮೆಗಾ ಆಕ್ಷನ್ ಬೇಡ ಅಂತಾವ. ಮೆಗಾ ಆಕ್ಷನ್ ನಾವು ಪೋಸ್ಟ್ ಪೋನ್ ಮಾಡಿದ್ವಿ, ಇನ್ನು 6 ವರ್ಷ ಇದೆ ಟೀಮ್ ಆಡ್ತೀವಿ ನಾವು. 5 ಕಪ್ ಹೊಡಿಯ ತನಕ. ಇನ್ 3 ಕಪ್ ಹೊಡೆದ್ರೆ ಆಯ್ತು, ಕಪ್ ಹೊಡಿತೀವಿ. 4 ಇದೆ, ನಮಗ್ ಇನ್ನೊಂದ್ ಯಾರು 2 ಆದ್ರೆ ಆಯ್ತು. ನಮಗ್ ಆಕ್ಷನ್ ಬೇಡ ಗುರು. ಆಕ್ಷನ್ ಏನಕ್ಕೆ? ಹಾ ಏನಾರು ಒಂದ್ ಒಳ್ಳೆ ಸ್ಪಿನ್ನರ್ ಬೇಕು ಆಕ್ಷನ್ ಅಷ್ಟೇ. ಆಕ್ಷನ್ ಹೆಂಗು ಯಪ್ಪ ಎಸ್ದೇಳ್ ಬರ್ತಾನೆ, ಮೆಗಾ ಆಕ್ಷನ್. ಫಾಸ್ಟ್ ಲೇ ಬೌಲರ್ಸ್. ನಿಮಗ ಮೆಗಾ ಆಕ್ಷನ್ ಅಲ್ಲೇ ಇಂತ ಟೀಮ್ ಸಿಕ್ಕಿದ್ದು. ನಿಮಗಾದ್ರ ಮೆಗಾ ಆಕ್ಷನ್ ಬೇಕು, ಉಳ್ಕಿ ಟೀಮಿಗ ರೀಬಿಲ್ಡ್ ಮಾಡಕ್ ಬೇಡ ಅನ್ನಲೇ. ನಿಮ್ದು ರೀಬಿಲ್ಡ್ ಮೆಗಾ ಅಲ್ಲ, ಆಕ್ಷನ್ ಫುಲ್ ಇರ್ಲಿಕ್ಕಂದ್ರ ಅಲ್ಲೇ ಬಿಲ್ಡೇ ಮಾಡ್ಬೇಕು. ಲಾಲಿಪಾಪ್ ದಾಗ ಕುಂದಿರ್ತಿದ್ರಿ. ನಿಮಗ್ ರೀಬಿಲ್ಡ್ ಅಲ್ಲ, ಬಿಲ್ಡೇ ಹೊಸದಾಗಿಂದ ಫೌಂಡೇಶನ್ ಹಾಕ್ಬೇಕು. ನಿಮ್ಗೆ ಬಿಲ್ಡ್ ಇಲ್ಲ ಹೊಸ್ದಾಗಿ. ಅಲ್ಲ, CSK ಮ್ಯಾನೇಜ್ಮೆಂಟ್ ನಾವು ಅಲ್ಲಿ ಕೆಲವೊಬ್ರು ಇದಾರಂತೆ. ಅವ್ರ ಧೋನಿ ರಿಟೈರ್ಡ್ ಆಗದ್ ಕಾಯ್ತಾ ಇದಾರಂತೆ. ಧೋನಿ ರಿಟೈರ್ಡ್ ಆದ ತಕ್ಷಣ ಮ್ಯಾನೇಜ್ಮೆಂಟ್ ಬಿಡ್ತಾರಂತೆ ಅವರೆಲ್ಲ ಸ್ಟಾಫ್ಗಳು, ಸೊ ಕ್ರಿಕೆಟ್ ಧೋನಿ ಸ್ಟಾಫ್ ಅಲ್ಲ, ಅಸಿಸ್ಟೆಂಟ್ಗಳು. ಧೋನಿ ರಿಟೈರ್ಡ್ ಆದ್ರ ಕತಾರ್ ಏರ್ವೇಸ್ ಅಂತ ಒಂದಿದೆ ಗೊತ್ತಾ? ಅವ್ರ ಟೈಟಲ್ ಸ್ಪಾನ್ಸರ್ ಕತಾರ್ ಈತರ್ ಏರ್ವೇಸ್. ಯಾವ್ದು ಕತಾರ್ ಈತಡ್ ಇದೆ ಅಂತಾನೆ? ಈತಡ್ ಕತಾರ ಐತಿ. ಈತಡ್ ಕತಾರ್ ಈತಡ್ ಅಲ್ಲ ಈತಡ್ ಅದ್ ಹಿಂಗ ಅನ್ನತ್ತೆ ಈ ತರ. ಅದ್ ಹಿಂಗೆ ಈತಡ್ ಇಲ್ಲ. ಬಾಯ್ ಹಾ ಟಾಟಾ ಸಿ ಯು ಅನ್ನತ್ತೆ ಅಷ್ಟೇ. ಧೋನಿನ ಸ್ಪಾನ್ಸರ್ಸಿಗೋಸ್ಕರ ಇಟ್ಕೊಂಡಿರೋದು. ಟಿಕೆಟ್ಸ್ಗೆ ಅಂದ್ರೆ ಸೆಲ್ ಮಾಡಕ್ಕೆ. ವ್ಯೂವರ್ಶಿಪ್ ಬರೀ ಮ್ಯಾಚ್ ಆಡ್ಲಿಕ್ಕಂದ್ರ ಜಾಸ್ತಿ CSK ಐತಿ ಸದ್ಯ ವ್ಯೂವರ್ಶಿಪ್. ಹ್ಮ್. ಅಣ್ಣ ಇವತ್ತಿನ ಮಾತಾಡಪ್ಪ, ನೀನ್ CSKಗೆ ಹೊಲ್ಟಲ್ಲ. ಇವತ್ತಿಂದ ಎಷ್ಟು ಸಾಯಿ. ಇವತ್ತಿಂದ ಅವ್ ಏನ್ ಈ ಸೀಸನ್ ಇನ್ SRH ಮಾತಾಡ್ರಿ, ಬಂದಿರೋ ಒಂದ್ ಸ್ವಲ್ಪ ಸೀಸನ್ ಇಂದೇ ಕಾಂಪಿಟೇಷನ್ ಮಾತಾಡ್ರಿ. ಇರೋದಪ್ಪ. ರಾಜಸ್ಥಾನ್ ಬಂದಿದ್ರೆ ಅಲ್ಲ, ಒಳ್ಳೆ ಕಾಂಪಿಟೇಷನ್ ಇರೋದು. ಒಂಚೂರು ಎಲ್ಲೋ ಗೇಮಿಗೆ GT ಬಂದಿದೆ ಅಂದ್ರೆ ಅದೇ ರಶೀದ್ ಖಾನ್ 2 ವಿಕೆಟ್ ತೆಗಿತಲ್ಲ, ಅವಾಗ ಒಂಚೂರು RCB ಹಾ ಸ್ವಲ್ಪ ಅಲ್ಲ ಮುಳ್ಳ ಆಯ್ತು. ವಿರಾಟ್ ಹೌದೌದೌದು. ಅಲೇ ಅವ ವಿರಾಟ್ ಕೊಹ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ತಗಾಕ್ ಬಂದ್ ನೋಡ 2 ವಿಕೆಟ್. ಹೌದಾ, 2 ವಿಕೆಟ್ ಪಟ್ಟಿದಾರ್ ಇದ್ದಿದ್ರೆ ಬರ್ಲಿಲ್ಲ ಅಂದ್ರೆ ಕೊಹ್ಲಿ ರಶೀದ್ ದರ್ಸಲಾಮಿ 15 ಪಾಪ ಮ್ಯಾನ್ ಆಫ್ ದ ಹೊಡಿತಿರ್ಲಿಲ್ಲ. ಮ್ಯಾಚ್. ಮ್ಯಾನ್ ಆಫ್ ದಿ ಮ್ಯಾಚ್. ರಜತ್ ಆ 2 ಪಟ್ಟಿದಾರ ವಿಕೆಟ್ ಬಿತ್ತಿರ್ಲಿಕ್ಕಂದ್ರ ರಜತ್ ಪಟ್ ರಶೀದ್ ಯಾರವ ರಶೀಕ್. ರಜತ್ ಪಟ್ಟಿ ರಶೀದ್ ಖಾನ್ಗೆ 2-3 ಸಿಕ್ಸ್ ಹೊಡೆದ್ ಬಿಡ್ತಿದ್ದ. ಇಲ್ಲಿ ರಸಿಕ್ ದರ್ ಸಲಾಮ್ಗೆ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಸಿಕ್ತಿತ್ತು. ಕೊಹ್ಲಿ ಹಾಳು ಮಾಡ್ಬಿಟ್ಟ. ಹೌದು. ಕೊಹ್ಲಿ ರಶೀದ್ ಖಾನ್ ಹಾಳು ಮಾಡಿದ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್. ಛೆ, ವಿರಾಟ್ ಕೊಹ್ಲಿಗೆ ಆಕ್ಚುಲಿ ಕೊಡೋದಲ್ಲ ಗುರು. ರಸಿಕ್ ದರ್ ಸಲಾಮ್ ಒಳ್ಳೆ 3 ವಿಕೆಟ್ ರಸಿಕ್ದಾರಿ ತೆಗೆದು ಪಾಪ ಕೊಡ್ಬೋಯ್ತು, ಯಾಕಂದ್ರೆ ಅಂಡರ್ 3 ಅಲ್ಲ ವಿಕೆಟ್ ಹೆಂಗಂತ 27 ರನ್ಸ್. 150 ಚೇಸ್ 70+ ಆಡಿ ಮ್ಯಾನ್ ಆಫ್ ದಿ ಮ್ಯಾಚ್ ಹಂಗಂತ ಹೆಂಗಿದ್ರು ಬಾಲರ್ ಅಲ್ಲಿ ಹರಿದು ಮ್ಯಾಚೇ ಇಟ್ಟಿರ್ತಾರ ಆಲ್ಮೋಸ್ಟ್ ಅರ್ಧ. ಬ್ರೋ 70+ ಅಂದ್ರೆ 50% ಅವನೇ ಸ್ಕೋರ್ ಹೊಡೆದಿರೋದು. ರಿಸ್ಕ್ ಇಲ್ಲಲ್ಲೋ. ನೀನು ಫಸ್ಟ್ ಹಾಫ್ ಮ್ಯಾಚ್ ದಾಗ ಅವ್ರ ಮ್ಯಾಚ್ ತಂದಿಟ್ಬಿಟ್ರಿ ನಿನಗ ಪವರ್ ಪ್ಲೇದಾಗೆ ಬೌಲಿಂಗ್ ದಾಗ. ಕೊಹ್ಲಿದು ಅಗ್ಗಿಲ್ಲೊಂದ್ ಕ್ಯಾಚ್ ಹಿಡಿದ್ಬಿಟ್ಟು ಔಟ್ ಅಂದ್ನಲ್ಲ, ಗ್ರೌಂಡ್ ಟಚ್ ಮಾಡ್ಕೊಂಡು. ಅದೇನಾದ್ರು ಯಾರು ಅಂಪೈರ್ ಬಿಡ್ಲಿಲ್ಲ. ಆ ಸಿಚುವೇಶನ್ ಬೇಕಾದ್ರೆ ಟೀಮ್ ಕೊಹ್ಲಿ ಔಟ್ ಆಗಿದ್ರು ಟೀಮ್ ಡೇವಿಡ್ ಸ್ಟ್ರಗಲ್ ಮಾಡ್ತಿದ್ನೇನೋ, ಭುವನೇಶ್ವರ್ ಕುಮಾರ್ ಸ್ಟ್ರಗಲ್ ಮಾಡ್ತಿಲ್ಲ. ಅವನಿಗೆ ಒಳ್ಳೆ ಚೆನ್ನಾಗಿ ಆಡಕ್ ಬರುತ್ತೆ ಸಿಂಗಲ್ಸ್. ಸಿಂಗಲ್ಸ್ ಆಡೋರ್ ನಮ್ ಟೀಮ್ ಆರಾಮಾಗಿ. ಅಲ್ಲಿ ದೇವರಾಣೆ ಕೊಹ್ಲಿ ಬಾಲ್ ಟು ಬಿಟ್ರೆ ಶಫರ್ಡ್ ಚೆನ್ನಾಗಿ. ಇದ್ದ, ಶಫರ್ಡ್ ಇದ್ದ ಇನ್ನು. ಬಾಲ್ ಟು ಬಾಲ್ ಇತ್ತು ರನ್. ಶೆಪರ್ಡ್ ಎಲ್ಲ ಸಿಂಗರ್ಸ್ ಮೇಲೆ ನಂಬಿಕೆ ಎಲ್ಲ ಅವರೆಲ್ಲ ಶೆಪರ್ಡ್. ಹೊಡೆಯದೆ. ನನಗೆ ಯಾವ ಗೊತ್ತಾ ಟೀಮ್ ಕೊಹ್ಲಿ ಡೇವಿಡ್ ಬಿಟ್ರೆ ಆ ಬಂದಾದ್ಮೇಲೆ ಟೀಮ್ ಅಲ್ಲಿ ಸಿಂಗಲ್ಸ್ ಆಡಕ್ ಬರೋದು ಇವನ್ ಒಬ್ನಿಗೆ, ಭುವನೇಶ್ವರ್ ಕುಮಾರ್ ಒಬ್ನಿಗೆ. ಹಾ ನಿನ್ನೆ ಕೊಹ್ಲಿ ಫಾಸ್ಟೆಸ್ಟ್ ಮತ್ 50 ಹೊಡೆದಿರೋದು IPL ಅಲ್ಲಿ. ಅದ್ ನನಗೂ ಅದೇ ಡೌಟ್ ಆಗಿದೆ ಆತ. 25 ಬಾಲಿಗೆ ಹಾ 52 ಫಾಸ್ಟೆಸ್ಟ್ 50 ಒಂದು ನೆನ್ನೆ IPL ಒಂದ್ ಅಲ್ಲಿ. 19 ಫಾಸ್ಟೆಸ್ಟ್ ಇಯರ್ಸ್ 50 ದಾಗ ರೆಕಾರ್ಡ್ ಕೊಹ್ಲಿದು. ಇದು ಫಸ್ಟ್ ಟೈಮ್ 200 ಸ್ಟ್ರೈಕ್ ಹಾ ರೇಟ್ ದಾಗ 50 ಫಸ್ಟ್ ಮಾಡಿದ್ದು. ಫಸ್ಟ್ ಟೈಮ್. ಅದು ಫೈನಲ್ ಅಲ್ಲೇ ಹೊಡೆದ. ಅಲ್ಲ ಅಲ್ಲ ಎಲ್ಲ ಅವಾರ್ಡ್ ಏನ್ ವೈಭವ್ ಸೂರ್ಯವಂಶಿನೇ ಬಾಚ್ಕೊಂಡು ಹೋದ? ಹಾ ಮತ್ತ ಟ್ಯಾಲೆಂಟ್, ಒಳ್ಳೆ ಟ್ಯಾಲೆಂಟ್ ಮಾತ್ರ ಹುಡುಗ. 5 ಯಾವ್ದು ಎಂತೆಂತವು MVP ಮ್ಯಾನ್ ವ್ಯಾಲ್ಯೂಯಬಲ್ ಆಫ್ ದ ಟೂರ್ನಮೆಂಟ್, 72 ಸಿಕ್ಸ್ ಟೂರ್ನಮೆಂಟ್ ಸೂಪರ್ ದಾಗ ಸ್ಟ್ರೈಕರ್. 72. ಹೌದು. ಸೆಕೆಂಡ್ ಎಷ್ಟಿದೆ ಗೊತ್ತಾ? ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಸೆಕೆಂಡ್ 43 ಅಭಿಷೇಕ್ ಶರ್ಮಾ. ಹಾ, ಎಲ್ಲಿ 36 ಹೆಚ್ಚು ಕಮ್ಮಿ ಅಂತರನೇ ಅಲ್ಲ ಅದು. ಅವ್ನ್ ಪ್ಲೇ ಆಫ್ ಅಲ್ಲೇ 26 ಹೊಡೆದ.
ಅವ್ರ ಅವರಿಗೆ ಏನು ಪ್ಲೇ ಆಫ್ ಗೇಮ್ ದಾಗ ಅಲ್ಲಿ 2 ಸೆಂಚುರಿ ಅನ್ಕೋ ಆಲ್ಮೋಸ್ಟ್ 96 97. ಹಾ ಅದೆರಡು ಸೆಂಚುರಿ ಆ ಹೊಡಿಬೋದು. ರಾಜಸ್ಥಾನ ಯಾರು ಬಂದಿದ್ರು ಒಂಚೂರು ವೈಭವ್ ಸೂರ್ಯವಂಶ ಯಾರು ಹೊಡಿತಿದ್ದ, ಒಂದ್ ಸ್ಕೋರ್ ಯಾರು ಇರ್ತಿತ್ತ ಏನೋ. ಒಂದು ಹಾ 200 ಆಗೋದು ಅವಾಗ. ಇಲ್ಲ SRH ಬರ್ಬೇಕಿತ್ತ ಕಾಂಪಿಟೇಷನ್ ಅವ್ರದ್ದು ಈಕ್ವಲ್. ಹಾ SRH ಈಕ್ವಲ್ ಬರಕ್ ಕಾಂಪಿಟೇಷನ್. ರಾಜಸ್ಥಾನ್ ಮೇಲೆ ಗೆಲ್ಬೇಕಿತ್ತಲ್ಲ. ಅವ್ರ ಅದೇ ಮೇಲೆ ಗಾಂಡೋ ಆಡಿದ್ರೆ ನಶೀಬ್ ಅವ್ರು ಅವ್ರ ಕೈಯಲ್ಲಿ ಮ್ಯಾಚ್ ಬಿಟ್ರು ಅವತ್ತು. ಅವ್ರ ಅವತ್ತು ಫುಲ್ ತಗೊಂಡೇ ಬಿಟ್ಟ ಅವನು ವೈಭವ್ ಸೂರ್ಯವಂಶಿ SRH ಗೆ. 2 ಓವರಿಗೆ 50 ರನ್ ನೋಡಿದಾರ. ಸುಳ್ಳು ಇಶಾನ್ ಕಿಶನ್ ಆ ಶಾಟ್ ಯಾಕೆ ಆಡ್ಬೇಕಿತ್ತು ಅವತ್ತು. ಈಸಿಯಾಗಿ ಆಡಿದ್ರೆ ಅಲ್ಲ ಗೆದ್ಕೊಂಡ್ಬಿಡೋರು. GTR ಅಷ್ಟು ಹೋಪ್ಲೆಸ್ ನನ್ ಮಕ್ಳಿಗೆ ಯಾರು ಇಲ್ಲ ಗುರು. ಅದ್ ಮಿಡ್ಲ್ ಆಡ್ರೆ ಅಲ್ಲ, ಅದ್ರಲ್ಲಿ ಟೀಮೇ ಇಲ್ಲ, 3 ಜನ ಟೀಮು. ಅವ್ನು ನಿನ್ನೆ ಇವನು ಓಲ್ಡ್ RCB 2016 RCB ಅದು. ಡಿಸರ್ವ್ ಇರ್ಲಿಲ್ಲ ಅಂತ. 2016 RCB ಅದು. ಕ್ರಿಸ್ ಗೇಲ್, ಎಬಿಡಿ, ಹಾ ಕೊಹ್ಲಿ. ಅಷ್ಟೇ. ನಮ್ ಇವ್ರ ಬೌಲಿಂಗ್ ಆರು ಚೆನ್ನಾಗಿತ್ತು, ಏನಾರು ಒಂದ್ ಮಾಡ್ಬೇಕಿತ್ತು GT. ಏ GT ಫಸ್ಟ್ ಗಿಲ್ಲೆ ಅಲ್ಲೋ ಗೊತ್ತೈತಿಲ್ಲ ಇವ್ರಿಗೆ ಹೆಂಗಿದ್ರು ಬುಡಕ್ ಬ್ಯಾಟಿಂಗ್ ಇಲ್ಲ, ಹೈ ಗೇಮ್ ಅಂದ್ರ ಒಂದ್ ಸ್ವಲ್ಪ ಆಡ್ಬೇಕು. ಪವರ್ ಪ್ಲೇ ಮಟ್ಟ ಕೆಳಗ ಆಡ್ಬೇಕಪ್ಪ. 40 ರನ್ 45 ರನ್ ಬರ್ಲಿ ಸಾಕು ಪವರ್ ಪ್ಲೇ ಮಟ್ಟ. ಪವರ್ ಅವ್ರು ಏನೇ ಇದ್ರು ರಿಸ್ಕ್ ತಗೊಬೇಕಾದ್ರೆ 10-12 ಓವರ್ಸ್ ಆದ್ಮೇಲೆ. ಯಾಕೆಂದ್ರೆ ಅವ್ರ ಬ್ಯಾಟಿಂಗ್ ಇಲ್ಲ. ಬಟ್ಲರ್ ಹೋದಾಗ ರನ್ನೇ ಬರಲ್ಲ ಅಲ್ಲಿ ಅವ್ರ ಕಡೆ. 10 ಓವರ್ 70 ರನ್ ನೋಡ್ಲಿ ನಡೀತಾ, ವಿಕೆಟ್ ಹಾ ಕೊಡ್ಬಾರ್ದವ್ರು. ಅವ್ರದ್ದು ಅಡ್ವಾಂಟೇಜ್ ಅದು. ಪವರ್ ಪ್ಲೇ ಕೊಟ್ರು ಅಂದ್ರೆ ಇನ್ ಬಾಯ್ ಗೊತ್ತಲ್ಲ, ನಮ್ಮ ಅಣ್ಣ ಟಿವಾಟಿಯ ಸಿಂಧು ವಾಟರ್ ರಸೀದ್. ಅವ್ರ 10 ಓವರಿಗೆ 70 ರನ್ ನೋಡ್ಲಿ ವಿಕೆಟ್ ನಿಂದ್ರಸ್ಕೋಬೇಕು. ಇನ್ನೇನಾದ್ರು ನಮ್ ಶಾರುಖ್ ಬೈ ಇದ್ದಿದ್ರೆ, ಶಾರುಖ್ ಖಾನ್ ಅವ್ರ ಇದ್ರೆ, ಅವ್ರು ಒಂದು ಒಳ್ಳೆ ಡಾಟ್ ಬಾಲ್ ಆಡಿ ಅವನಿಗೊಂದ್ 2 ಬಾಲ್ ತೂರ್ತಾನೆ, ಸಿಗ್ಲಿಲ್ಲ ಅಂದ್ರೆ 3ನೇ ಬಾಲ್ ಕ್ಯಾಚ್ ಕೊಟ್ಟು ಹೋಗ್ತಾನೆ ಅಷ್ಟೇ. ಏನೇ ಆದ್ರೂ RCB ಮ್ಯಾನೇಜ್ಮೆಂಟ್ ಅಂತ ಕೇಳ್ಕೊರೋದು, ಸ್ವಪ್ನಿಲ್ ಸಿಂಗ್ ನ ಬಿಡ್ಬೇಡಿ, ಅವ್ನು ಮುತ್ಕ ಆದ್ರೂ ಇಟ್ಕೊಳ್ಳಿ ಟೀಮ್ ಅಲ್ಲಿ. ಹೌದಪ್ಪ, ಅವನ್ ಮಾತ್ರ ಯಾವತ್ತೂ ಬಿಡ್ಬೇಡ್ರಿ. ಸ್ವಪ್ನಿಲ್ ಸಿಂಗ್ ರಿಟೆನ್ಷನ್ ಲಕ್ಕಿ ಚಾರ್ ನೋಡ. ಆಡಿಸ್ತಿರೋ ಬಿಡ್ತಿರೋ ಏನ್ ಮಾಡ್ತಿರೋ ಅಲ್ಲೋ ಅವ್ನಿಗೆ ಇಟ್ಕೊಳ್ರಿ. ಟಾಸೇ ಸೋತಿಲ್ಲ ರಜತ್ ಪಟ್ಟಿದಾರ. ಟಾಸ್ ಸೋತಿರ್ಬೇಕು ಅನ್ಕೋತೀನಿ. ಒಂದೇ ಟಾಸ್ ಸೋತಿರೋದು ರಜತ್ ಪಟ್ಟಿದಾರ್. ಯಾರ ಮೇಲೆ ಅಂದ್ರೆ ಅದು ಹೌದಾ? ಇವ್ರ ಮೇಲೆ ಅನ್ಸುತ್ತೆ, ಚೆನ್ನೈ ಮೇಲೆ ಅನ್ಸುತ್ತೆ. ಒಂದೇ ಒಂದು ಟಾಸ್ ಸೋತಿದ್ದವ, ಒಂದ್ ಉಳ್ಕಿದ್ ಯಾವ ಟಾಸ್ ಸೋತಿಲ್ಲ. ಚೆನ್ನೈ ಮೇಲೆ ಅನ್ಸುತ್ತೆ, ಅದೇ ಒಂದ್ ಟಾಸ್ ಸೋತಿಲ್ಲ ಅವನು. ಚೆನ್ನೈ ಮೇಲೆ ಮುಂಬೈ ಅದೇ ಒಂದ್ ಟಾಸ್ ಅಷ್ಟೇ, ಇನ್ನು ಎಲ್ಲ ಗೆದ್ದ ಈ ಸೀಸನ್. ರಾಜನ್ ಇದಿದೆ ಕಣ್ರಿ, ರಾಜನ್ ಕಳೆ ಇದೆ ರಾಜನ್ಗೆ. ಅಲ್ಲ ಸ್ವಪ್ನಿಲ್ ಸಿಂಗ್ ಇದೆಲ್ಲ ಇದು ಯಾವ್ದಾದ್ರು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಅಲ್ಲಿ ನೋಡಿ, ಟಾಪ್ 5 ಜನದಲ್ಲಿ ಒಂದ್ ಹೆಸರು ಕಾಮನ್, ಸ್ವಪ್ನಿಲ್ ಸಿಂಗ್. ಇದ್ದೇ ಇರ್ತಾನ ಅವನು. ಸ್ವಪ್ನಿಲ್ ಸಿಂಗ್ ಇರ್ಲೇಬೇಕು. ಸೆಕೆಂಡ್ ಅವನಿಗಂತೂ ಅವನಿಗೆ ಆತರ ಆಸೆ ತೋರ್ಸಿನೇ ಹಿಡ್ಕೊಂಡ್ಬಿಟ್ಟವ್ರೆ, ಒಳಗಾಡಿಸ್ತೀವಿ ಅದಂತೂ ಗ್ಯಾರಂಟಿ. ಬ್ಯಾಕಪ್ ಸುಮ್ಮ GT ಏನ್ ಗೊತ್ತಾ, ಅಲ್ಲ GT ಇವ್ನೆಲ್ಲ ಬಿಟ್ಬಿಡ್ಬೇಕು. ಸಿಂಧು, ಟಿವಾಟಿಯಾ, ಶಾರುಖ್ ಖಾನ್, ಇನ್ ಯಾವ್ಯಾವ ಇದಾವಲ್ಲ ಎಲ್ಲ ಬಿಟ್ಟು ಒಬ್ಬ ಮಿಡ್ಲ್ ಆರ್ಡರ್ ಮಿಡ್ಡಾಡಕ್ಕೂ ಬರ್ಬೇಕು, ಹೊಡಿಯಕ್ಕೂ ಬರ್ಬೇಕು ಅಂತವ್ನ ಯಾರು ತಗೊಬೇಕವ್ರು. ಹಾರ್ದಿಕ್ ಪಾಂಡ್ಯ ಯಾಕೆ ಆರಾಮಾಗಿರ್ಬೋದು. ಅದು ಇಂಡಿಯನ್ ಪ್ಲೇಯರೇ ಬೇಕು ಅವರಿಗೆ, ಇಂಡಿಯನ್ ಪ್ಲೇಯರೇ ಬೇಕು. ಇಲ್ಲ ಅಂದ್ರೆ ಆಗಲ್ಲ. ನೋಡಿ ಎಲ್ಲಾ ಟೀಮ್ ಒಂದ್ 4ರಿಂದ 5 ಟೀಮ್ ಬಾಲ್ ರಿಲೀಸ್ ಮಾಡ್ತಾವ. ಅಷ್ಟೂರ್ನ ರಿಲೀಸ್ ಮಾಡ್ತಾರ ನೋಡು, 4ರಿಂದ 5 ಟೀಮ್. LSG ಬಾಳ ಟ್ರೇಡ್ ಬಾಳ ಭಾರಿ ಓಪನ್ ಐತಿ ಈಗ. ಟ್ರೇಡ್ ಓಪನ್ ಇದೆ. LSG ರಿಷಬ್ ಪಂತ್ ತೋತಿರ ಅಬ್ಬಾ ಏನಕ್ ತಗೋಣ ರಿಷಬ್ ಪಂತ್? ಇಲ್ಲಿ ಇರೋರ್ನೇ ಆಡ್ಸಕ್ ಜಾಗ ಇಲ್ಲ, ರಿಷಬ್ ಪಂತ್ ನಿಮ್ ಇಡ್ಲಿ ಮ್ಯಾಚ್ ತಗೊಂತಾರ ಆಡಿಸ್ಬಿಟ್ರೆ. ಬೇಡ, ನಮಗೆ ಕೃಣಾಲ್ ಪಾಂಡ್ಯ ಬೌಲಿಂಗಿಗೆ ಕೀಪರ್ ಬೇಕು, ಕಷ್ಟ ಆಗುತ್ತೆ ರಿಷಬ್ ಪಂತ್ಗೆ. ರಿಷಬ್ ಪಂತ್ ಎಲ್ಲ ಜಂಪ್ ಮಾಡಕ್ ಆಗಲ್ಲ, ಇವನೇ ಸಾಕು. ನಮ್ಮಲ್ಲಿ ಬೆಂಚಲ್ಲಿ ಕೂರಿಸಿದವ್ರನ್ನ ಒಳಗಡೆ ಆಡಿಸ್ಬಿಟ್ರೆ ಅವರೆಲ್ಲ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡ್ಬಿಡ್ತಾರೆ. ಅಲ್ಲ ಇನ್ನೊಂದ್ ವಿಷಯ ಗೊತ್ತಾ, ಜಿತೇಶ್ ಶರ್ಮಾ RCB ಬರಕ್ಕಿಂತ ಮುಂಚೆ ವಿದರ್ಭಾಗ್ ಆಡ್ತಿದ್ದು, RCB ಬಂದ ಬರೋಡಾಗ್ ಬಂದಿದ್ದಾನೆ. ಕೃಣಾಲ್ ಪಾಂಡ್ಯನ್ಗೋಸ್ಕರ ಬಂದ ಏನೋ ಲಾಸ್ಟ್ ಸೀಸನ್ ಇಂದ ಬರೋಡಾಗ್ ಕೀಪರ್. ಆಗಲ್ಲ ರೀ, ಕೃಣಾಲ್ ಪಾಂಡ್ಯನ್ ಅರ್ಥ ಮಾಡ್ಕೊಂಡ್ರೆ ನಾನು ಒಬ್ನೇ, ಎಲ್ಲರಿಗೂ ಕಷ್ಟ ಆಗುತ್ತೆ. ಬಾಲ್ ಎಲ್ಲೆಲ್ಲೋ ಹೋಗಿ ಯಾಕೆ ಬೇಕು. ನಿನ್ನೆ ರಬಾಡದೊಂದ್ ವಿಕೆಟ್ ತಗೊಂಡ್ಲಿಲ್ಲ ಅಂದಿದ್ರೆ ಭುವಿಗೇನೆ ಪರ್ಪಲ್ ಕ್ಯಾಪ್. ಪಾಪ ಅದೊಂದ್ ಮಿಸ್ ಆಗ್ಬಿಡ್ತು ಭುವಿಗೆ. ವಿಕೆಟ್.
ಪಡಿಕಲ್ ಅಂದ್ರೆ ನೋಡ್ರಿ. ರಬಾಡ ಸ್ವಲ್ಪ ಆದ್ರೂ ರಬಾಡ ಅಂದ್ರೆ ಎರಡು ಎಕ್ಸ್ಟ್ರಾ, ಒಂದ್ ಮ್ಯಾಚ್ ಎಕ್ಸ್ಟ್ರಾ ಬೇರೆ ಆಡ್ಕೊಂಡ್ ಬಂದಲ್ಲ, ಅದೊಂದು ಅಡ್ವಾಂಟೇಜ್ ಇತ್ತು. ಹ್ಮ್ ಬಟ್ ಭೂವಿ ಆದ್ರೂ ನಮ್ಮನ್ ಎಕ್ಸಲೆಂಟ್. ಕಂಬ್ಯಾಕ್ ಏ ಮಾಡಿದ್ನಲ್ಲ ಅದನ್ನ ಚೇಂಜ್ ಮಾಡ್ಬೇಕಪ್ಪ ರೂಲ್ಸ್. ಪ್ಲೇ ಆಫ್ಸ್ ರನ್, ಪ್ಲೇ ಆಫ್ಸ್ ಇದನ್ನ ಕೌಂಟ್ ಮಾಡಬಾರ್ದು ವಿಕೆಟ್. ಕೌಂಟ್ ಮಾಡ್ಲಿ, ಇದನ್ನು ಕೌಂಟ್ ಮಾಡ್ಬೇಕು, ಎಕಾನಮಿನು ಕೌಂಟ್ ಮಾಡ್ಬೇಕು. ನಂಬರ್ ಆಫ್ ಮ್ಯಾಚ್ 50% ಕೌಂಟ್ ಎಕಾನಮಿ ಮಾಡ್ಬೇಕು. ಕೌಂಟ್ ಮಾಡ್ಬೇಕು ಪರ್ಪಲ್ ಕ್ಯಾಪಿಗೆ ಇನ್ಮೇಲೆ. ಹಾ 50% ಎಕಾನಮಿ ಕೌಂಟ್ ಮಾಡ್ಬೇಕು ಗುರು. ಎಕಾನಮಿ ಯಾರು ಚೆನ್ನಾಗಿರುತ್ತೆ ಅವ್ರದ್ದು. 50% ವಿಕೆಟ್, 50% ಎಕಾನಮಿ. ಹಾ ಎಕಾನಮಿ ಅದ್ ಹೆಂಗಾರ ನಂಬರ್ ಮ್ಯಾಚ್ ಕೊಟ್ಬಿಟ್ಟು ವಿಕೆಟ್ ರನ್ ಅಷ್ಟೇ ಇಟ್ಟು ಬಿಡ್ಬೇಕು. 14 ಮ್ಯಾಚ್ ಅಷ್ಟೇ. ಅಷ್ಟೇ. ಈಗ ನೆಕ್ಸ್ಟ್ ಇದ್ ಮಾಡೋಣ, ಈಗ ಇದು ಕಟ್ ಈಗ ಮುಗಿಯುತ್ತೆ, ಇದು ಮುಗ್ದ್ಮೇಲೆ ಇದ್ ಮಾಡೋಣ, ಟೀಮ್ ಆಫ್ ದ ಟೂರ್ನಮೆಂಟ್ ಒಂದ್ ಮಾಡೋಣ. ಎಲ್ಲಾ ಟೀಮಲ್ಲೂ ಯಾರ್ಯಾರು ಚೆನ್ನಾಗ್ ಆಡಿದ್ರು, ಯಾರು ಚೆನ್ನಾಗ್ ಆಡಿಲ್ಲ. ಅದೆಲ್ಲ ಬೇಡ, ಒಟ್ರಾಸಿ ನಮ್ದು ಒಂದ್ ಪ್ಲೇಯಿಂಗ್ 12 ಅಷ್ಟೇ. ಓಪನರ್, 1 ಡೌನ್ ಯಾರು ಚೆನ್ನಾಗಿ, 2 ಡೌನು. ನಿಮ್ 11 ಹೇಳ್ರಿ, ಎಲ್ಲಾರು ಅವ್ರವ್ರ 11 ಗಳು ಹೇಳ್ರಿ. ತಡಿ, ಇದ್ ಕಟ್ ಆಗ್ಲಿ, ಇದ್